Hello students, welcome to GDR Schooling Adda. Okay, so ಇವತ್ತಿನ ದಿನ ನಾವು ಕರ್ನಾಟಕ ಸ್ಟೇಟ್ ಸಿಲೆಬಸ್ ನ 8ನೇ ಕ್ಲಾಸ್ ನ ಹಿಂದಿಯ ಚಾಪ್ಟರ್ 2 ಏನಿದೆ ಮಿರ್ಚ್ ಮಸಾಲ ಆ ಚಾಪ್ಟರ್ ನ ಇವತ್ತು ಓದೋಣ. ಓಕೆ, ಸೊ ನಾನು ನಿಮ್ಗೆ ಒಂದು ಚಾಪ್ಟರ್ ಹಾಕಿದ್ದೆ. ಫಸ್ಟ್ ಚಾಪ್ಟರ್ ಪ್ರಾರ್ಥನಾ, ಅದು ಪೋಯಮ್ ಇತ್ತು. ಸೊ ಇವತ್ತೊಂದು ಚಾಪ್ಟರ್ ಇದೆ ಮಿರ್ಚ್ ಮಸಾಲ, ಈ ಚಾಪ್ಟರ್ ನ ನಾವು ನೋಡೋಣ. ಓಕೆ, तो फर्स्ट ಏನ್ ಹೇಳಿದ್ದಾರೆ ಚಾಪ್ಟರ್ ನೋಡೋಣ. ಕಭಿ ಕಭಿ ಆದಮಿ ಅಪನೆ ವಿಚಾರೋं को दूसरों के साथ बांटना चाहता है. ಏನಂತೆ, ಕೆಲವೊಂದ್ಸಲಿ ಜನ ಏನಪ್ಪಾ, ಒಬ್ಬ ವ್ಯಕ್ತಿ ತನ್ನ ವಿಚಾರಗಳನ್ನ ಮತ್ತೊಬ್ಬರ ಜೊತೆ ಹಂಚ್ಕೋಬೇಕು ಅಂತ ಅನ್ಕೋತಾನೆ ಅಂತ ಇಲ್ಲಿ ಹೇಳಲಾಗಿದೆ. ಲೇಕಿನ್ ಉಸೆ ಯಹ ಧ್ಯಾನ ರಹೆ ಕಿ ರಾಜ್ ಕಿ ಬಾತ್ ಬತಾನೆ ಸೆ ಪೆಹಲೆ ವಹ ಸಾವಧಾನಿ ಬರ್ತೆ. ಆದ್ರೆ ಮಾತಾಡಬೇಕು, ಮಾತುಗಳನ್ನ ಹಂಚ್ಕೋಬೇಕು ಅನ್ನೋದೇನೋ ಸರಿ, ಬಟ್ ಆ ವ್ಯಕ್ತಿಗೆ ಒಂದು ರಹಸ್ಯ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು, ಸ್ವಲ್ಪ ಜಾಗೃತೆಯನ್ನ ವಹಿಸ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಈ ಪಾಠ ಏನಿದೆ ಅಂತ ನೋಡೋಣ. ಪಾಠ ತುಂಬಾ ಚೆನ್ನಾಗಿದೆ, ಕಾಮಿಡಿ ಆಗಿದೆ ಕೂಡ. ಮಿರ್ಚ್ ಮಸಾಲ. ಓಕೆ, ಸೊ ಏನಿದೆ ನೋಡೋಣ. ಏಕ್ ದಿನ್ ಶಾಮ್ ಕೋ ಭೋಲು ಆಂಗನ್ ಮೇ बैठकर दूध पी रहा था. ಒಂದಿನ ಏನಪ್ಪಾ, ಸಂಜೆ ಸಮಯದಲ್ಲಿ ಭೋಲು ಅವರ ಒಂದು ಅಂಗಳದಲ್ಲಿ ಕೂತ್ಕೊಂಡು ಹಾಲು ಕುಡಿತಾ ಇದ್ದ. उसे खांसी आई, दूध का लोटा लुढ़क गया था तथा थोड़ा सा दूध मुंह से निकलकर जमीन पर फैल गया. ಅವನಿಗೇನಾಯ್ತಪ್ಪ, ಅವ್ನ ಹಾಲು ಕುಡಿತಾ ಇದ್ ಲೋಟ ಕೂಡ ಕೆಳಗಡೆ ಚಲ್ಲೋಯ್ತು, ಮತ್ತೆ ಬಾಯಿಯಿಂದ ಏನಪ್ಪಾ ಅಂದ್ರೆ ಸ್ವಲ್ಪ ಹಾಲು ಕೆಳಗಡೆ ಬಿದ್ದೋಯ್ತು. ಓಕೆ, ಸೊ ಅದು ಚಲ್ ಬಿಡ್ತು ಕೆಳಗಡೆ. ಆವಾಗ ಅವ್ನ್ ನೋಡ್ತಾನೆ, पहले दूध में उसको 2 पंख दिखाई दिए, वह घबरा गया. ಏನಪ್ಪಾ, ಅವನಿಗೆ ಅಲ್ಲಿ ಚಲ್ಲೋಗಿದ್ದ ಹಾಲಲ್ಲಿ ಏನು ಒಂದೆರಡು ಪಂಕ ಕಾಣಿಸ್ತು. ಪಕ್ಷಿ ಏನು ಪಕ್ಕ ಇರುತ್ತಲ್ಲ, ಒಂದ್ ಪಕ್ಷಿ ಪಂಕ, ಒಂದೆರಡು ಸಣ್ಣ ಸಣ್ಣ ಪಂಕ ಅವನಿಗೆ ಕಾಣಿಸ್ತು. ಪಕ್ಷಿ ಪಕ್ಕ ಅವನಿಗೆ ಕಾಣಿಸ್ತು. ಫೆದರ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ಅವನಿಗೆ ಕಾಣಿಸ್ತು. ಓಕೆ, ಸೊ ಅವನಿಗೆ ಅದು ಭಯ ಆಗ್ಬಿಡ್ತು ನೋಡಿ. ಅಯ್ಯೋ, ನಾನು ಬಾಯಿಂದ ಹಾಲ್ ಬಿತ್ತಲ್ಲ, ಅದ್ರಲ್ಲಿ ಪಕ್ಷಿ ರೆಕ್ಕೆಗಳು ಹೆಂಗ್ ಬಂದ್ಬಿಡ್ತು ಅಂತ ಹೇಳಿ ಅವನಿಗೆ, ಯಾರಿಗೆ, ಬೋಲುಗೆ ಸ್ವಲ್ಪ ಗಾಬರಿ ಆಯ್ತು. ಗಾಬರಿ ಆಗದಾಗ ಅವನೇನ್ ಮಾಡ್ತಾನೆ, ಅವನ್ ಹೆಂಡತಿನ ಕರಿತಾನೆ. ಅಪ್ರಿ ಪತ್ನಿ ಹೀರಾ ಕೋ ಬುಲಾಕರ್ ಕಹಾ, देखो तुम किसी से नहीं कहोगी तो मैं तुमसे एक बात बताऊं. ಅವನೇನಂತಾನೆ, ಅವನ್ ಹೆಂಡತಿನ ಕರಿತಾನೆ. ಅವನ್ ಹೆಂಡತಿನ ಕರ್ದ್ ಏನ್ ಹೇಳ್ತಾನಪ್ಪಾ ಅಂತಂತಂದ್ರೆ, ನೋಡು, ನೀನು ಯಾರಿಗೂ ಹೇಳಲ್ಲ ಅಂದ್ರೆ ನಾನ್ ನಿನ್ಗೊಂದ್ ರಹಸ್ಯ ಹೇಳ್ತೀನಿ, ಒಂದ್ ಮಾತ್ ಹೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ಅವಳೇನಂತಾಳಪ್ಪ ಅಂತಂತಂದ್ರೆ, ಕಸಂಸೆ ಕಿಸಿ ಸೆ ನಹಿ ಕಹುಂಗಿ. ಏನಪ್ಪಾ ಅಂದ್ರೆ, ಸತ್ವಾಗೂ ನಾನು ಯಾರಿಗೂ ಹೇಳಲ್ಲ, ನಾನ್ ಪ್ರಮಾಣ ಮಾಡಿ ಹೇಳ್ತೀನಿ, ನಾನ್ ಯಾರಿಗೂ ಹೇಳಲ್ಲ, ನೀವು ನನ್ನ ಮುಂದೆ ಹೇಳ್ಬಹುದು ಅಂತ ಹೇಳಿ ಬೋಲುನ್ ಹೆಂಡತಿ ಬೋಲುಗೆ ಹೇಳಿದ್ಲು. ಅದಕ್ಕೆ ಬೋಲು ಏನ್ ಮಾಡ್ತಾನಂದ್ರೆ, ಬೋಲುನೆ ದೂದ್ ಸೆ ಪಂಕ್ ಕಿ ಬಾತ್ ಬತಾಯಿ. ಹಾಲಲ್ಲಿ ಆ ಪಕ್ಷಿ ರೆಕ್ಕೆ ಏನೋ ಅವನಿಗೆ ಕಾಣಿಸುತ್ತೋ, ಎರಡು ಏನ್ ಫೆದರ್ಸ್ ಏನಿತ್ತು, ಆ ರೆಕ್ಕೆ ಬಗ್ಗೆ ಅವನು ಆ ಹೆಂಡತಿ ಹತ್ರ ಹೇಳ್ದ. ನಾನ್ ಹಿಂಗ್ ಹಾಲು ಕುಡಿತಾ ಇದ್ದೆ, ಲೋಟ ಬಿದ್ದೋಯ್ತು, ಮತ್ತೆ ಬಾಯಿಂದ ಸ್ವಲ್ಪ ಹಾಲ್ ಚೆಲ್ಲೋಯ್ತು, ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಸಣ್ಣ ಸಣ್ಣ ರೆಕ್ಕೆಗಳು ನಮ್ಗೆ ಕಾಣಿಸ್ತು ಅಂತ, ನನಗೆ ಗಾಬರಿ ಆಗ್ತಾ ಇದೆ ಅಂತ ಹೇಳಿ ಹೆಂಡತಿ ಮುಂದೆ ಹೇಳ್ದ. ಓಕೆ, ಸೊ ಹೀರಾ ಇಸ್ ಬಾತುಕೋ ಪಚಾನಪ್ಪ. ಈ ಹೀರಾ, ಅವನ್ ಹೆಂಡತಿ ಏನಿದಾಳಲ್ಲ ಹೀರಾ, ಅವಳಿಗೆ ಈ ಒಂದು ವಿಷಯ ಅವಳಿಗೆ ಸಮಾಧಾನನೇ ಆಗ್ತಾ ಇಲ್ಲ. ಇವಾಗ ಹೆಂಗೆ ನಮ್ಗೆ ಏನಾದ್ರು ಒಂದು ಗುಟ್ಟು ಗೊತ್ತಾಗ್ಬಿಟ್ರೆ ಯಾರ ಮುಂದೆ ಆದ್ರೂ ಹೇಳ್ಕೋಬೇಕು, ಹೇಳಿಲ್ಲ ಅಂದ್ರೆ ನಮಗ್ ಸಮಾಧಾನ ಆಗಲ್ಲ ಅನ್ನೋದೊಂದ್ ಏನಿದೆ ನಮ್ಮ ಮೆಂಟಾಲಿಟಿ, ಅದ್ ನಮ್ಮನ್ ತುಂಬಾನೇ ಅನ್ಕಂಫರ್ಟ್ ಮಾಡ್ಬಿಡುತ್ತೆ. ಹಂಗೆ ಹೀರಾ ಕೂಡ ಆಯ್ತು. ಅವಳಿಗೆ ಯಾರ್ದಾದ್ರೂ ಮುಂದೆ ಹೇಳ್ಬೇಕು ಅನ್ನೋ ಅಂತ ಒಂದು ಉತ್ಸಾಹ ಅವಳಲ್ಲಿತ್ತು. ಹೇಳೋವರೆಗೂ ಸಮಾಧಾನ ಅಂತೂ ಆಗಲ್ಲ, ಅವಳು ಹೊಟ್ಟೆ ನೋವೆಲ್ಲ ಚಾಲು ಆಗ್ಬಿಟ್ಟಿತ್ತು ಅವಾಗ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರ ನೋಡೋಣ. ಹೀರಾ ಇಸ್ ಬಾತ್ ಕೋ ಪಚಾನ ಪಾಯಿ, ಉಸ್ಕಾ ಪೇಟ್ ಫೂಲ್ನೆ ಲಗಾ, ಅಪ್ನಿ ಪಡೋಸನ್ ಚಂಪಾ ಸೆ ಕಹಾ, ಏಕ್ ರಾಜ್ ಕಿ ಬಾತ್ ಹೈ, ಜಾನ್ತಿ ಹೋ ಆಜ್ ಕ್ಯಾ ಹುವಾ. ಅವಳೇನ್ ಹೇಳ್ತಾಳೆ, ಹೀರಾ ತಮ್ಮ ಪಕ್ಕದ ಮನೆಯವಳೇನ್ ಚಂಪಾ ಇರ್ತಾಳೆ, ಅವಳ ಹತ್ರ ಹೋಗಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ, ನೋಡು, ನಿನ್ಗೇನೋ ಹೇಳ್ಬೇಕು, ಮತ್ತೆ ಒಂದು ರಹಸ್ಯದ ವಿಷಯ ಇದೆ, ನಿನ್ಗೆ ಗೊತ್ತಾ ಇವತ್ ಏನಾಯ್ತು ಅಂತ ಅಂತ ಹೇಳಿ ಶುರು ಮಾಡ್ತಾಳೆ ಹೋಗಿ. ಯಾರ ಹತ್ರ? ಚಂಪಾ ಹತ್ರ. ಅವಾಗ ಏನ್ ಹೇಳ್ತಾಳೆ, ಉನ್ಕೆ मुंह से कबूतर के पंख निकले बहुत सारे, मुझे चिंता हो रही है पर किसी से मत कहना. ಅವಳೇನಂತಂದು, ನಮ್ ಮನೆಯವ್ರು ಏನಿದ್ದಾರೆ, ನಮ್ಮ ಯಜಮಾನ್ರು, ಅವ್ರ ಬಾಯಿಯಿಂದ ಪಾರಿವಾಳದ ರೆಕ್ಕೆ ಬಂದ್ಬಿಡ್ತು, ತುಂಬಾ ಇತ್ತು ರೆಕ್ಕೆಗಳು,
ಪಾರಿವಾಳದ ರೆಕ್ಕೆಗಳು ಬಂದ್ಬಿಡ್ತು, ನನಗ್ ತುಂಬಾನೇ ಗಾಬರಿ ಆಗ್ತಾ ಇದೆ ಅಂತ ಹೇಳಿ, ಮತ್ತೆ ನೀನ್ ಯಾರ ಮುಂದೆನೂ ಈ ವಿಷಯನ ಹೇಳಕ್ ಹೋಗ್ಬೇಡ ಅಂತ ಚಂಪಾಗ್ ಹೇಳ್ತಾಳೆ. ಸರಿನಾ? ಅವನ್ ಪಾಪ ಬೋಲು ಬಾಯಿಂದ ಹಾಲ್ ಚಲ್ದಾಗ 2 ರೆಕ್ಕೆ ಕಾಣಿಸ್ತಂತ ಹೇಳ್ದ. ಇವಳಲ್ಲಿ ಬಂದು ಪಾರಿವಾಳದ ರೆಕ್ಕೆ ಇತ್ತು, ತುಂಬಾ ಇತ್ತು ಅಂತ ಹೇಳಿ ಒಂದಕ್ಕೆ ಮತ್ತೊಂದು ಜೋಡಿಸ್ಬಿಟ್ಟು ಹೇಳ್ಬಿಡ್ತಾಳ ಚಂಪನ್ ಮುಂದೆ. ಮತ್ತೆ ನೀನ್ ಯಾರ ಹತ್ರನು ಹೇಳಕ್ ಹೋಗ್ಬೇಡ, ಇದು ರಹಸ್ಯದ ವಿಷಯ ಅಂತ ಹೇಳಿ ಹೇಳ್ತಾಳೆ. ಅವಾಗ ಚಂಪಾ ಏನಂತಾಳ ಗೊತ್ತಾ? तुम भी किसी से मत कहना, लोग बात का बतंगड़ बना देंगे. ಚಂಪಾ ಏನಂತಾಳಪ್ಪ, ನೀನ್ ಕೂಡ ಯಾರ ಹತ್ರ ಹೇಳಕ್ ಹೋಗ್ಬೇಡ, ಜನ ಅದನ್ನ ಸಣ್ಣದಿದ್ದನ್ನ ದೊಡ್ಡದ್ ಮಾಡಿ ಹೇಳ್ಬಿಡ್ತಾರೆ, ಅದಕ್ಕೆ ನೀನು ಯಾರ ಮುಂದೆ ಮಾತಾಡಕ್ ಹೋಗ್ಬೇಡ ಅಂತ ಹೇಳಿ ಹೇಳ್ತಾಳೆ. ಇದಾದ್ಮೇಲೆ ಚಂಪಾಗೂ ಕೂಡ ಸಹಿಸ್ಕೊಳಕ್ ಆಗಲ್ಲ. ಚಂಪಾ ಕೂಡ ಆ ವಿಷಯ ಹೊಟ್ಟೆನಲ್ಲಿ ತಳ್ಮಳ್ಸಕ್ ಶುರುವಾಗ್ಬಿಡ್ತು. ಅವಳಿಗೂ ಯಾರ ಹತ್ರ ಹೇಳ್ಕೋಬೇಕು, ಸುಮ್ನೆ ಇರಕ್ ಆಗಲ್ಲ ಅಂತ ಅವಳು ಕೂಡ ಅನ್ಸಕ್ ಶುರು ಆಯ್ತು. ಅವಾಗ ಚಂಪಾ ಏನ್ ಮಾಡ್ತಾಳೆ ನೋಡೋಣ. चंपा से रहा न गया, उसे लगा कि अगर यह बात किसी से नहीं कही तो उसका पेट फट जाएगा. ಅವಳಿಗೇನ್ ಅನ್ನಿಸ್ತು, ಇದ್ಯಾವ್ದಾದ್ರ ಮುಂದೆ ಹೇಳಲೇಬೇಕು, ಹೇಳಿಲ್ಲ ಅಂದ್ರೆ ನನ್ನ ಹೊಟ್ಟೆ ಒಡೆದೋಗುತ್ತೆ ಅಂತ ಚಂಪಾಗ ಅನ್ನಿಸ್ಬಿಡ್ತು. ಯಾರ್ದಾದ್ರ ಮುಂದೆ ಹೇಳಲೇಬೇಕು ಇವಾಗ ಅಂತ ಹೇಳಿ ಚಂಪಾ ನಿರ್ಧಾರ ಮಾಡ್ಬಿಟ್ಟು ಅವಾಗ ಏನ್ ಮಾಡ್ತಾಳೆ, ಅಪ್ನಿ ಸಹೇಲಿ ಚಮೇಲಿ ಕೋ ದೇಖ್ತಿ ಹೈ, ಉಸ್ ದೇಖ್ತೆ ಹಿ ಉಸ್ನೆ ಸಾರಿ ಬಾತ್ ಉಗಲ್ ದಿ. ಅವಳೇನಂತಾಳೆ, ಅವಳು ಫ್ರೆಂಡ್ ಏನಿರ್ತಾಳಪ್ಪ ಒಬ್ಳು ಚಮೇಲಿ ಅಂತ ಹೇಳಿ, ಅವಳು ನೋಡ್ತಿದ್ದಂಗೆ ಇವಳ ಬಾಯಲ್ಲಿ ಎಲ್ಲ ಯಾವ ಮಾತು ತಡೆಯಲ್ಲ, ಎಲ್ಲವನ್ನು ಅವಳ ಮುಂದೆ ಹೇಳ್ಬಿಟ್ಟು ಎಲ್ಲ ಒಂದು ಯಾವ್ದನ್ನು ಉಳಿಸ್ಕೊಳ್ಳಾರ್ದೆ ಒಂದಕ್ಕೆ 10 ಮಾಡಿ ಅವಳ ಮುಂದೆ ಹೇಳ್ಬಿಡ್ತಾಳೆ. ಕಹನೆ ಸೆ ಪಹಲೆ ಚಮೇಲಿ ಸೆ ವಾದಾ ಕರ್ವಾಲಿಯ. ಹೇಳಕಿನ ಮುಂಚೆ ಚಮೇಲಿಯಿಂದ ಪ್ರಾಮಿಸ್ ತಗೊಂಡ್ಬಿಟ್ಲು, ನೀನ್ ಯಾರ ಹತ್ರನು ಹೇಳಕ್ ಹೋಗ್ಬೇಡ ಅಂತ ಹೇಳಿ. ಅವಳತ್ತ ಪ್ರಾಮಿಸ್ ತಗೊಂಡು ಅವಳು ಹೇಳ್ಬಿಡ್ತಾಳೆ. ಏನಂತ ಹೇಳ್ತಾಳೆ, ಚಂಪಾ ಬೋಲಿ, ದೇಖ್ ತೋ ಭೋಲು ಜಿ ಕೋ ಆಜ್ ಖಾಂಸಿ ಆಯಿ और उनके मुंह से एक पूरा कबूतर निकला. चमेली को विश्वास नहीं हुआ, पूरा कबूतर, कबूतर तो इतना बड़ा पक्षी है, खाया कैसे होगा. अरे वाह, ಏನಂತ ನೋಡಿ ಚಂಪಾ ಹೆಂಗ್ ಹೇಳ್ಬಿಟ್ಲು. ಅವನು ಬೋಲು ಕುಡ್ತಿದ್ದ ಹಾಲು ಚಲ್ಲೋಗಿದ್ದಾಗ 2 ರೆಕ್ಕೆ ಕಾಣಿಸ್ತು. ಅವನ ಹೆಂಡತಿ ಮುಂದೆ ಹೇಳಿದ್ರೆ, ಅವನ ಹೆಂಡತಿ ಬಂದು ಪಾರಿವಾಳದ ರೆಕ್ಕೆ ತುಂಬಾ ಆಯ್ತು ಅಂತ ಚಂಪಾ ಮುಂದೆ ಹೇಳಿದ್ರೆ, ಚಂಪಾ ಬಂದ ಚಮೇಲಿ ಮುಂದೆ ಪೂರ್ತಿ ಪಾರಿವಾಳನೇ ಬಾಯಿಂದ ಬಂದ್ಬಿಡ್ತು ಅಂತ ಹೇಳ್ಬಿಡ್ತಾಳೆ. ಅವಾಗ ಇವ್ ಮಾತನ್ನ ಚಮೇಲಿ ನಂಬಕ್ಕಾಗಲ್ಲ. ಏನಂತ ಹೇಳ್ತಾಳೆ ಅವಳು, ಬೋಲುಗೆ ಕೆಮ್ಮು ಬಂದ್ಬಿಟ್ರೆ ಅವನ್ ಬಾಯಿಂದ ಒಂದು ಪೂರ್ತಿ ಪಾರಿವಾಳನೆ ಬಂದ್ಬಿಡ್ತು ಅಂತ ಹೇಳಿದಾಗ ಚಮೇಲಿಗ್ ನಂಬಕ್ಕಾಗಲ್ಲ. ಅವಳಂತಾಳ, ಪೂರ್ತಿ ಪಾರಿವಾಳ ತುಂಬಾ ದೊಡ್ಡದಿರತ್ತಲ್ಲ, ಹೇಗ್ ತಿಂದಿರ್ಬೋದ್ ಅವನು ಅಂತ ಯೋಚನೆ ಮಾತಾಡ್ತಾಳೆ. ಒಂದ್ ಪ್ರಶ್ನೆ ಅಂತಾಳೆ, ಕಾಯ ಕೈಸೆ ಹೋಗ, ತಿಂದ ಹೇಗವನು ಅಂತ, ಹೇಗ್ ನುಂಗ್ದ ಹೇಗ್ ತಿಂದ ಅಂತ ಅವಳು ಪ್ರಶ್ನೆ. ಅವಳು ಆ ರೀತಿ ಯೋಚನೆ ಮಾಡ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನೋಡಿದ್ರೆ, ಕುಚ್ ಹಿ ದೇರ್ ಬಾದ್ ಕಿಸಿ पड़ोसन ने सुना कि भोलू के मुंह से झुंड के झुंड कबूतर, कौवे, गौरे, मुर्गे आदि निकल रहे हैं. ಸ್ವಲ್ಪ ಹೊತ್ತಲ್ಲಿ ಯಾರೋ ಒಬ್ರು ಪಕ್ಕದ ಮನೆಯವ್ರು ಏನ್ ಕೇಳ್ಬಿಟ್ರಪ್ಪ ಅಂತಂದ್ರೆ, ಭೋಲುನ್ ಬಾಯಿಂದ ಪಾರಿವಾಳ, ಕಾಗೆ, ಗುಬ್ಬಚ್ಚಿ, ಕೋಳಿ ಎಲ್ಲವೂ ಗುಂಪಾಗಿ ಬರ್ತಾ ಇದೆ ಅವನ ಬಾಯಿಂದ ಅಂತ ಹೇಳಿ ಸುದ್ದಿ ಕೇಳಿದ್ಲು. ಪಾಪ ಅವನ ಬಾಯಿಂದ ಬಂದಿದ್ದು, ಅವನ ಬಾಯಿಂದ ಹಾಲ್ ಚೆಲ್ಲಿತ್ತು, ಅದ್ ಕೆಳಗಡೆನೆ ಬಿದ್ದಿದ್ ರೆಕ್ಕೆ ಇತ್ತು, ಅವನ ಬಾಯಿಂದ ಬಿದ್ದಿದ್ ರೆಕ್ಕೆ ಇತ್ತು ಗೊತ್ತಿಲ್ಲ. ಅವನ ಹೆಂಡತಿ ಮುಂದೆ 2 ರೆಕ್ಕೆ ಅಂತ ಹೇಳಿದ್ರೆ, ಅವಳಿಂದ ಚಂಪಾಗೆ, ಚಂಪಾಯಿಂದ ಚಮೇಲಿಗೆ, ಚಮೇಲಿಯಿಂದ ಮತ್ತೊಬ್ಬರಿಗೆ ಅಂತ ಹೇಳಿ ಇವಾಗ ಪಾಪ ಅವನ ಬಾಯಿಂದ ಗುಂಪು ಪಕ್ಷಿಗಳೇ ಬರ್ತಾ ಇದೆ ಅಂತ ಹೇಳಿ ಸುದ್ದಿ ಮಾಡ್ಬಿಡ್ತಾರೆ ಪಾಪ. ಅದು ಎಂತ ವಿಚಿತ್ರ ಅಂದ್ರೆ, ಒಬ್ರಿಂದ ಒಬ್ರಿಗೆ ಹೇಳಿದ್ರೆ ಸುದ್ದಿ ಹಂಗೇ ಬೆಳಿತಾ ಹೋಗುತ್ತೆ. ಅವನು ಪಾಪ ಗುಂಪು ಪಕ್ಷಿ ಬರ್ತಾ ಇದೆ ಅಂತ ಹೇಳಿದ್ರು. ಅವ್ರ ಪಾರಿವಾಳ, ಕಾಗೆ, ಗುಬ್ಬಚ್ಚಿ, ಕೋಳಿ ಎಲ್ಲವೂ ಬರ್ತಾ ಇದೆ ಗುಂಪಲ್ಲಿ ಅಂತ ಹೇಳಿ ಹೇಳಿದ್ರು. ओके, सो गांव में यहाँ तक खबर फैल गई कि कई आकार तथा रंग के पक्षी, विदेशों के पक्षी भी भोलू के मुंह से निकल रहे हैं और इन पक्षियों से ಆಕಾಶ ಭರ್ ಗಯಾ ಹೇ, ರಾಯಿ ಕಾ ಪಹಾಡ್ ಬನ್ ಗಯಾ. ಏನ್ ಹೇಳ್ತಾರಂದ್ರೆ, ಸ್ವಲ್ಪ ಹೊತ್ತಲ್ಲಿ ಊರ್ ತುಂಬಾ ಸುದ್ದಿ ಆಗ್ಬಿಡ್ತು. ಊರ್ ತುಂಬಾ ಏನ್ ಸುದ್ದಿ ಆಯ್ತು, ಬರೀ ಇದು ಪಕ್ಷಿಗಳ ಗುಂಪಲ್ಲ, ಬೇರೆ ಬೇರೆ ಆಕಾರದ ಪಕ್ಷಿ, ಬೇರೆ ಬೇರೆ ಬಣ್ಣದ ಪಕ್ಷಿ, ವಿದೇಶಗಳಿಂದ ಎಲ್ಲ ಬರಂದ ಪಕ್ಷಿಗಳು ಎಲ್ಲವೂ ಅವನ ಬಾಯಿಂದ ಬರ್ತಾ ಇದೆ. ತುಂಬಾ ಗುಂಪಲ್ಲಿ ಬರ್ತಾ ಇದೆ. ಇನ್ನ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಆಕಾಶ ಎಲ್ಲ ತುಂಬಿಡುತ್ತೆ ಪಕ್ಷಿಗಳಿಂದ ಅಂತ ಹೇಳಿ ಊರ್ ತುಂಬಾ ಸುದ್ದಿ ಆಗ್ಬಿಡ್ತು. ಪಾಪ ಅವನು ಹಾಲ್ ಚಲ್ಲಿದ್ದ ಹೆಂಡತಿ ಮುಂದೆ ಹೇಳ್ಕೊಂಡಿದ್ದೆ ತಪ್ಪಾಗ್ಬಿಡ್ತು. ಊರ್ ತುಂಬಾ ಈ ರೀತಿ ಎಲ್ಲ ಸುದ್ದಿ ಆಗ್ಬಿಡುತ್ತೆ. ಓಕೆ, ಸೊ ಆ ಸಣ್ಣ ಒಂದು ಏನಪ್ಪಾ ಅಂತಂದ್ರೆ, ಸಾಸಿವೆ ಕಾಳು ಅಷ್ಟಿದ್ರು ಇದ್ದಿರೋ ಸುದ್ದಿ ಒಂದ್ ದೊಡ್ಡ ಬೆಟ್ಟ ಆಗ್ಬಿಡ್ತು, ಇವಾಗ ದೊಡ್ಡ ಗುಡ್ಡನೇ ಆಗ್ಬಿಡ್ತು.
हम्म ಅದಕ್ಕೆ ಇಲ್ಲಿ ಏನ್ ಹೇಳ್ತಾರಂದ್ರೆ यह चमत्कार देखने के लिए दूर दूर से लोग आने लगे बेचारा भोलू भयभीत होकर किसी एक पेड़ पर छिप गया था ಏನಂತ ಹೇಳ್ತಾರೆ ಈ ಒಂದು ಚಮತ್ಕಾರ ಎಲ್ರಿಗೂ ಒಂದ್ ಚಮತ್ಕಾರ ಅಲ್ವಾ ಬಾಯಿಂದ ಪಕ್ಷಿಗಳು ಗುಂಪು ಬರ್ತಾ ಇದೆ ಅಂದ್ರೆ ಈಗ ನಮ್ ಬಾಯಿಂದ ಒಂದ್ ಸಣ್ಣ ಏನೋ ಇದನ್ನು ಬರಲ್ಲ ಪಕ್ಷಿಗಳ ಗುಂಪು ಬರ್ತಾ ಇದೆ ಅಂತ ಅಂದಾಗ ಏನಾಗುತ್ತೆ ಜನರಿಗೆ ಚಮತ್ಕಾರ ಅನ್ಸ್ಬಿಡ್ತು ಅಯ್ಯೋ ಈ ಚಮತ್ಕಾರ ನೋಡ್ಲೇಬೇಕಲ್ಲ ಅಂತ ಹೇಳಿ ಬೇರೆ ಅಕ್ಕಪಕ್ಕದ ಊರವ್ರೆಲ್ರು ಬರಕ್ ಶುರು ಮಾಡಿದ್ರು ಗುಂಪಲ್ಲಿ ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಬೋಲುನ ಹುಡ್ಕೊಂಡ್ ಬರ್ತಾ ಇದ್ರು ಅವಾಗ ಬೋಲು ಹೆದ್ರಿ ಈ ರೀತಿ ಎಲ್ಲ ಕೇಳ್ಬಿಟ್ಟು ಹೆದ್ರಿ ಏನ್ ಮಾಡ್ದವನು ಒಂದ್ ಗಿಡದಲ್ಲಿ ಹೋಗಿ ಔತ್ಕೊಂಡ್ ಕೂತ್ಕೊಂಡ್ಬಿಟ್ಟ ಹೆದ್ರಿ ಅವನೇನ್ ಮಾಡ್ತಾನೆ ಗಿಡದಲ್ಲಿ ಹೋಗಿ ಔತ್ಕೊಂಡ್ ಮುಚ್ಕೊಂಡ್ ಕೂತ್ಕೊಂಡ್ಬಿಡ್ತಾನೆ ಅಯ್ಯೋ ಗಾಬರಿಯಾಗಿ ಜನ ಬಂದ್ ನನ್ ಹಿಡಿದ್ಬಿಟ್ರೆ ಏನ್ ಮಾಡ್ಲಿ ಅಂತ ಹೇಳಿ ಪಾಪ ಅವ್ನು ಹೋಗಿ ಗಾಬರಿಯಾಗಿ ಅಲ್ಲಿ ಮುಚ್ಕೊಂಡ್ ಕೂತ್ಕೊಂಡ್ಬಿಡ್ತಾನೆ थोड़ी देर बाद सब लोगों ने उसे ढूंढ निकाला उसकी घबराहट देखकर लोगों को समझ आया कि किसी भी रहस्य को बताने से पहले 10 बार सोचना चाहिए ಅವ ಸ್ವಲ್ಪ ಹೊತ್ತಲ್ಲಿ ಆ ಕಡೆ ಈ ಕಡೆ ಹುಡುಕಿ ಜನ ಅವ್ನ್ ಎಲ್ಲಿದಾನಂತ ಹೇಳಿ ಹುಡುಕ್ ತೆಗೆದ್ಬಿಟ್ರು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪಿಕ್ಚರ್ ಅಲ್ಲಿ ಜನ ಅವ್ನ್ ಎಲ್ಲಿದಾನೆ ಅಂತ ಹೇಳಿ ಹುಡುಕ್ ತೆಗೆದ್ಬಿಟ್ರು ಅವ್ನ್ ತುಂಬಾ ಗಾಬರಿ ಆಗ್ಬಿಟ್ಟಿದ್ದ ಅವನ್ ಭಯ ನೋಡಿ ಜನರಿಗೆ ಏನ್ ಅರ್ಥ ಆಯ್ತಪ್ಪ ಅಂದ್ರೆ ಜೀವನದಲ್ಲಿ ಯಾವಾಗ್ಲಾದ್ರೂ ಏನಾದ್ರೂ ಒಂದು ರಹಸ್ಯನ ಯಾರ ಹತ್ರ ಹೇಳ್ಬೇಕಂದ್ರೆ 1000 ಸಲ ಯೋಚನೆ ಮಾಡ್ಬೇಕು ಅಂತ ಹೇಳಿ 10 ಸಲ ಯೋಚನೆ ಮಾಡಿನೇ ನಾವ್ ಹೇಳ್ಬೇಕು ಅಂತ ಹೇಳಿ ಅನ್ನಿಸ್ತೀನಿ 10 ಸಲ ಹೇಳಿದಾರೆ ನಾನು 1000 ಸಲ ಅಂತ ಹೇಳ್ತೀನಿ ಸರಿನಾ ಯಾಕಂದ್ರೆ 1000 ಸಲಿನೇ ಯೋಚನೆ ಮಾಡ್ಬೇಕು ನಿಜ ಜೀವನದಲ್ಲಿ ಏನಾದ್ರೂ ಒಂದ್ ರಹಸ್ಯ ಹೇಳ್ಬೇಕಂದ್ರೆ ನಾವ್ ಹೇಳಿರೋದು ಇಷ್ಟಿರುತ್ತೆ ಮುಂದಿನ ಮನುಷ್ಯನಿಗೆ ಒಬ್ಬರಿಂದ ಒಬ್ರು ಪಾಸ್ ಆಗಷ್ಟರಲ್ಲಿ ಅದಿಷ್ಟು ಉದ್ದ ಆಗಿರುತ್ತೆ ಹೌದಲ್ವಾ ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಈ ಕಥೆಯಲ್ಲಿ ಅವನ್ ಪಾಪ ಹೇಳಿದ್ದು ಫಸ್ಟ್ ಬೋಲು ಹಾಲು ಕುಡಿತಾ ಇದ್ದ ಅವನ್ ಬಾಯಿಂದ ಹಾಲು ಚಲೋದ್ರಲ್ಲಿ 2 ರೆಕ್ಕೆ ಕಾಣಿಸ್ತು ಅದನ್ನ ಅವನ್ ಹೆಂಡತಿ ಮುಂದೆ ಹೇಳಿದ್ರೆ ಅವ್ನ್ ಹೆಂಡತಿ ಹೋಗಿ ಅವಳಿಗೆ ಹೇಳ್ತಿಗೆ ಚಂಪಾ ಏನ್ ಹೇಳ್ತಾಳೆ ಹೋಗಿ ಒಂದು ಪಾರಿವಾಳದ ರೆಕ್ಕೆ ಕಾಣಿಸ್ತು ಅಂತ ಹೇಳ್ತಾಳೆ ಅವಳು ಹೋಗಿ ತನ್ನ ಫ್ರೆಂಡ್ ಚಮೇಲಿ ಹತ್ರ ಪೂರಾ ಪಾರಿವಾಳನೇ ಕಾಣಿಸ್ತು ಅಂತ ಹೇಳ್ತಾಳೆ ಹೀಗೆ ಒಬ್ರಿಂದ ಒಬ್ರು ಅಂತ ಹೇಳಿ ಊರ್ ತುಂಬಾ ಸುದ್ದಿಯಾಗಿ ಅವನ ಬಾಯಿಂದ ಪಕ್ಷಿಗಳು ಗುಂಪುನೇ ಬರ್ತಾ ಇದೆ ವಿದೇಶದಿಂದ ಬಂದಿರೋ ಪಕ್ಷಿಗಳು ಬೇರೆ ಬಣ್ಣದ ಪಕ್ಷಿಗಳು ಬೇರೆ ಆಕಾರದ ಪಕ್ಷಿಗಳು ಅಂತ ಸುದ್ದಿ ಆಗ್ಬಿಡ್ತು ಪಾಪ ಇಷ್ಟಿರೋದು ಇಷ್ಟು ಉದ್ದ ಆಯ್ತು ಸೊ ಇಲ್ಲಿ ಏನ್ ಹೇಳ್ತಾರಂತಂದ್ರೆ ಯಾವ್ದೇ ಒಂದು ರಹಸ್ಯವನ್ನ ಯಾರಾದ್ರೂ ಮುಂದೆ ಹೇಳ್ಬೇಕಂದ್ರೆ ತುಂಬಾ ಯೋಚನೆ ಮಾಡಿ ಹೇಳ್ಬೇಕು ಅಂತ ಹೇಳ್ತಾರೆ ಸೊ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಓಕೆ ಸೊ ಇದ್ರಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಪಾಠ ಏನಾದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ತಾವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬಹುದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಪಾಠನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಿಮ್ಗೆ ಯಾರ್ಯಾರು ನೀವು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸೊ ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಹ್ಯಾವ್ ಅ ನೈಸ್ ಡೇ